ಕೇಕೆ ಸಿಗ್ಲಿಲ್ಲ, ಏನ್ ಮಾಡೋದ ಗೊತ್ತಿಲ್ಲ. ನಮ್ಮ ಮನೆ ಫೇವರೇಟ್ ಮುದ್ದೆ. ಮಾತಾಡಮ್ಮ. ಯಾರು? ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚರಣ್ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್. ಸೊ ಎಲ್ಲರೂ ಹೆಂಗಿದ್ದೀರಾ? ವೆಲ್ಕಮ್ ಮತ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ನಮ್ಮ ಡ್ಯಾಡಿ ಬರ್ತಡೇ. ಸೊ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಕಂಪ್ಲೀಟಾಗಿ ವ್ಲಾಗ್ ಮಾಡ್ತೀನಿ ಇವತ್ತು. ನೋಡಿ, ಎಂಜಾಯ್ ಮಾಡಿ ಅಷ್ಟು ತನಕ. ಆ್ಯಕ್ಚುಲಾಗಿ ಇವತ್ತು ಸಂಜೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ನಮ್ಮ ಡ್ಯಾಡಿ ಇರಲ್ಲ, ಒಂದೇ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆನೇ ಹೋಗಿ ಕೇಕ್ ತಗೊಬಂದು ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ. ಯಾವ ತಗೋಣ? ಯಾವ್ದು ಚೆನ್ನಾಗತ್ತೆ? ತಗೋಣ ರೈನ್ಬೋ. ಕೇಕ್ಸ್ ಇಷ್ಟನೇ ಇರೋದು? ಕೇಕ್ಸ್ ಇಷ್ಟನೇ ಇರೋದು? उतना ही है सभी नहीं, और दूसरा डिजाइन नहीं है. देखो ಇಲ್ಲಿ ಆಶಾ ಇದಕ್ ಬಂದಿದ್ವಿ, ಬಟ್ 1 kg ಸಿಗ್ಲಿಲ್ಲ ಕೇಕು, ಎಲ್ಲ ½ kgನೇ ಐತೆ. ಸೊ ಅದಕ್ಕೋಸ್ಕರ ಈಗ ಬೇರೆ ಕಡೆ ಹೋಗಿ ನೋಡೋಣ ಬನ್ನಿ. ಆಶಾ ಕೇಕ್ಸ್ ಅಲ್ಲಿ ಒಂದೇ ಒಂದು ಕೇಕು ಇಷ್ಟ ಆಗ್ಲಿಲ್ಲ, ಎಲ್ಲ ಅರ್ಧ kgನೇ ಇತ್ತು. ಸಿಂಗಲ್ 1 kg ಯಾವ್ದು ಇರ್ಲಿಲ್ಲ ಕೇಕು. ಅದಕ್ಕೆ ನೋಡೋಣ ಅಂತ ಬೇರೆ ಕಡೆ ಹೋಗ್ತಾ ಇದೀವಿ ಈಗ. ಬನ್ನಿ, ಲೆಟ್ಸ್ ಗೋ. ಸೊ ಇವಾಗ ಇನ್ನೊಂದ್ ಕಡೆ ಬಂದಿದೀವಿ. ಇಲ್ಲಿ ನೋಡಿದ್ರೆ ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಬಿಟ್ಟೈತೆ. ಬನ್ನಿ ನೋಡೋಣ, ಯಾವ್ದಾದ್ರು ಓಪನ್ ಇದೆಯಾ ನೋಡೋಣ ಕೇಕ್ಸ್ಗೆ. ಕ್ರಾಂತಿ ಸ್ವೀಟ್ಸ್ ಈಗ ಓಪನ್ ಮಾಡ್ದಂಗಿದ್ದಾರೆ. ಬನ್ನಿ ನೋಡೋಣ, ಸಿಗುತ್ತಾ ಇಲ್ವಾ ಕೇಕ್. ಸಿಕ್ಕಿದ್ರೆ ಅದೃಷ್ಟ, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಬೇಕಷ್ಟೇ. ಒಳಗಡೆ ಹೋಗ್ತಿದ್ವಿ, ನೋಡೋಣ ಸಿಗುತ್ತಾ ಇಲ್ವಾ ಕೇಕ್. ಸರ್ ಇದು ಕೇಕ್ಸ್ ರೆಡಿ ಇದೆ ಯಾವ್ದಾದ್ರು? ಕೇಕ್ ಕೇಕ್ ಕಡೆ ಯಾವ್ದಿಲ್ವಾ? ಬ್ಯಾಡ್ ಲಕ್. ಓಪನ್ ಏನೋ ಆಗಿದೆ, ಬಟ್ ಕೇಕ್ಸೇ ಸಿಗ್ಲಿಲ್ಲ. 10 ಕಾಲ್ ಸಿಗುತ್ತಂತೆ, ಬಟ್ 10 ಕಾಲ್ ಬಂದು ಕಟ್ ಮಾಡ್ಸೋದು ಏನ್ ನ್ಯೂಸ್ ಇರಲ್ಲ. ಅಷ್ಟೊಂದು ಹೋಗ್ಬಿಟ್ಟಿರ್ತಾರೆ, ಮೇ ಬಿ ಹೊರಗಡೆ ಹೋಗ್ತಾ ಇದಾರೆ ಇವತ್ತು ನಮ್ಮ ಅಪ್ಪ. ಸೊ ಕಂಪ್ಲೀಟ್ ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತದೆ. ಏನ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಇನ್ನೊಂದ್ ಕಡೆ ಟ್ರೈ ಮಾಡಿ ನೋಡೋಣ ಬನ್ನಿ. ಇಷ್ಟೊಂದು ಇದಾವೆ ಇಲ್ಲಿ ಶಾಪ್ಸ್, ಯಾವುದು ಓಪನ್ ಆಗಲಿಲ್ಲ. ಇಲ್ಲಿ ಓಪನ್ ಆಗಿರೋದು ಒಂದೇ ಕ್ರಾಂತಿ ಸ್ವೀಟ್ಸ್ ಅಷ್ಟೇ. ಅದ್ರಲ್ಲಿ ನೋಡಿದ್ರೆ ಕೇಕೆ ಸಿಗಲಿಲ್ಲ, ಏನು ಮಾಡೋದ ಗೊತ್ತಿಲ್ಲ. ಇನ್ನೂ 1-2 ಕಡೆ ನೋಡೋಣ, ಸಿಕ್ಕಿದ್ರೆ ಅದೃಷ್ಟ, ಇಲ್ಲಾಂದರೆ ½ kgನೇ ಕಟ್ ಮಾಡಿಸ್ಬೇಕು ಈಗ ಸದ್ಯಕ್ಕೆ ಅರ್ಜೆಂಟಿಗೆ. ಏನೇನು ಮಾಡೋಕ್ಕಾಗಲ್ಲ. ಎಲ್ಲೂ ಓಪನ್ ಆಗಲಿಲ್ಲ. ನಾರ್ಮಲ್ ಡೆಪ್ರಿಗೆ ಬಂದ್ವಿ. ಹಾಂ, ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ಹಾಕ್ಬಿಟ್ರಿ. ಅಪ್ಪ ಅಪ್ಪ ಕೇಕ್ ಸಿಗಲಿಲ್ಲ. ಅರ್ಜೆಂಟಿಗೆ ಯಾವುದೋ ಒಂದು ಕೇಕ್ ತಗೊಬಂದು ಈಗ ಕಟ್ ಮಾಡಿಸ್ತಾ ಇದ್ದೀವಿ. ಸೊ ಮನೆಗೆ ಒಂದಷ್ಟು ಜನ ಬಂದಿದ್ದಾರೆ. ಸೊ ಕೇಕ್ ಕಟ್ ಮಾಡ್ಸೋಣ ಬನ್ನಿ, ಲೆಟ್ಸ್ ಗೋ. ಇಲ್ಲ, ಹಂಗೆ ಒಂದೇ ಇದ್ರಲ್ಲೇ ತಗೊಳ್ರಿ, ಕಟ್ ಮಾಡ್ಬೇಡ್ರಿ. ಫೋಟೋ ಬೇಡ ಸರ್.
ಇವ್ರು ನಮ್ಮ ಅಜ್ಜಿ, ನಮ್ಮ ಅಪ್ಪ, ಅವ್ರ ಅಮ್ಮ. ತಿನ್ಸಮ್ಮ ಕಟ್ ಮಾಡಿ. ಇರೋ ನಿಮ್ಮ ಅಪ್ಪನ ಹೆಸರು ಫಸ್ಟ್. ಹಾಂ ಸೊ ಕೇಕ್ ಎಲ್ಲ ಕಟ್ ಮಾಡಿದ್ದಾಯ್ತು. ಅರ್ಜೆಂಟಿಗೆ ಸೆಲೆಬ್ರೇಷನ್ ಬೇಗ ಬೇಗ ಮುಗಿಸ್ಕೊಂಡ್ಬಿಟ್ರಿ, ಇಲ್ಲಾಂದ್ರೆ ಸಂಜೆ ಚೆನ್ನಾಗಿ ಮಾಡ್ಬೋದಾಗಿತ್ತು. ನಾನ್ ಫೋನ್ ಆಗಿಡಿ ಬಾ ಈ ಕಡೆ ಬಾ. ಏನಾದ್ರು ಹೇಳ. ಮಾತಾಡಮ್ಮ. ಯಾರ ಏನು ಮಾತಾಡ ಹೇಳ. ಏನು ತಿಂತಾ ಇದ್ದೀನಿ. ಮುದ್ದೆ ಇಡಬೇಡ. ಮುದ್ದೆ ಮಾಡೋದು ಹಿಡಿದ್ರೆ ಏನಾಗ್ತೈತೆ. ನಮ್ಮಪ್ಪ ಬರ್ತಡೆ ಸ್ಪೆಷಲ್ ಮುದ್ದೆ ಮಾಡತ್ತವ್ರ ಬೆಳಗ್ಗೆ. ನಮ್ಮ ಮನೆ ಫೇವ್ರೆಟ್ ಮುದ್ದೆ. ಸೊ ಗೈಸ್, ಸೆಲೆಬ್ರೇಷನ್ ಎಲ್ಲ ಮುಗೀತು. ನಮ್ಮ ಅಪ್ಪನೂ ರೆಡಿಯಾಗಿ ಹೊರಟ್ರು. ಎಲ್ಲೋ ಹೋಗ್ಬೇಕಾಗಿತ್ತು, ಮೀಟಿಂಗ್ ಇತ್ತು ಅಂತ. ಇವತ್ತು ನೈಟ್ ಇರಲಿಲ್ಲ, ಅದಕ್ಕೋಸ್ಕರ ಇವತ್ತು ಅರ್ಜೆಂಟಾಗಿ ಬೇಗ ಬೇಗ ಸಿಂಪಲ್ ಆಗಿ ಬರ್ತಡೇ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವಿ. ಸೊ ನಮ್ಮಮ್ಮ ನಮ್ಮಪ್ಪ ಸ್ಪೆಷಲ್ ಏನ್ ಮಾಡಿದ್ಯಾ ಅಂತ ಕೇಳಿದ್ರೆ, ಮುದ್ದೆ ಸಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಅಂತ ಮುದ್ದೆ, ಸೊಪ್ಪು ಮತ್ತೆ ಬಸ್ಸಾರು ಮಾಡವ್ರೆ. ಸೊ ನಾನು ರೆಡಿ ಆಗಿದ್ದೀನಿ, ಈಗ ತಿನ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು. ಸೊ ಬನ್ನಿ, ಲೆಟ್ಸ್ ಗೋ. ನಮ್ಮಮ್ಮ ನೋಡ್ರಿ ವ್ಲಾಗ್ ಮಾಡ್ತಾ ಇದ್ದೀನಿ, ಸ್ಟ್ಯಾಂಡಿಂಗ್ ಅಲ್ಲಿ ನಿಂತ್ಕೊಂಡು ತಿಂತವ್ರೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವ್ಲಾಗ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದನ್ ಮಿಸ್ ಮಾಡ್ಕೋತೀರಿ. ಆ್ಯಂಡ್ ಗೈಸ್, ಇಲ್ಲಿವರೆಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.